ಹಾಯ್ ಹಲೋ ನಮಸ್ಕಾರ. ಕನ್ನಡ ದಿಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಕ್ವೀನ್ಸ್ ಆಫ್ ಹಿಲ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅಂದರೆ ಊಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಊಟಿ ಅಥವಾ ಉದಗಮಂಡಲಂ ಅಂತ ಕರೀತಾರೆ. ಇದು ಬಂದು ತಮಿಳುನಾಡಲ್ಲಿ ಇರೋದು. ನಾವೀಗ ಬೆಂಗಳೂರಿಂದ ಬೆಳಗ್ಗೆ 6 ಗಂಟೆಗೆ ಬಿಟ್ಟಿರೋದು. ಊಟಿಗೆ ಹೋಗೋಷ್ಟರಲ್ಲಿ 6 ಅವರ್ಸ್ ಸಾಕು. ಏನು ಟ್ರಾಫಿಕ್ ಇಲ್ಲ ಅಂದರೆ 6 ಅವರ್ಸ್ ಒಳಗಡೆ ಹೋಗಬಹುದು. ಆದರೆ ನಾವು ಹೋಗೋ ಅಷ್ಟರಲ್ಲಿ 12 ಅವರ್ಸ್ ಡ್ರೈವಿಂಗ್ ಆಯಿತು. ಏನಕ್ಕೆ ಅಂತ ನಿಮಗೆ ವಿಡಿಯೋ ಮುಂದೆ ಗೊತ್ತಾಗುತ್ತೆ. ಈಗ ಕೆಂಗೇರಿ ಮೆಟ್ರೋ ಸ್ಟೇಷನಿಂದ ಹೋಗ್ತಾ ಇದ್ದೀವಿ. ನೀವು ಊಟಿಗೆ ಹೋಗೋದಾದ್ರೆ ನವೆಂಬರ್ ಅಥವಾ ಅಕ್ಟೋಬರ್ ಟೈಮಲ್ಲಿ ಹೋಗಿ. ಹೆವಿ ಚಳಿ ಇರುತ್ತೆ, ತುಂಬ ಸಖತ್ತಾಗಿರುತ್ತೆ ನೋಡೋಕ್ಕೆ ಮೋಡಗಳ ಮಧ್ಯದಲ್ಲಿ. ನಾವೀಗ ನೋಡಿ ಮೈಸೂರು ಟು ಬೆಂಗಳೂರು ಹೈವೇ ಮಾಡಿದಾರಲ್ಲ, ಯಾವ ಫಾರಿನ್ ರೋಡ್ಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿದೆ. ದಸರಾ ಪ್ರಯುಕ್ತ ಆ ರೋಡ್ ಓಪನ್ ಮಾಡಿದ್ರು. ಫುಲ್ ಓಪನ್ ಆಗಿಲ್ಲ, ಅದು ಎಲ್ಲೆಲ್ಲಿ ನೀಟಾಗಿ ಎಲ್ಲ ಕನ್ಸ್ಟ್ರಕ್ಷನ್ ಕ್ಲಿಯರ್ ಆಗಿದೆ ಅಲ್ಲಿ ಮಾತ್ರ ಓಪನ್ ಮಾಡಿಬಿಟ್ಟಿದ್ರು. ಸೊ ಆ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ರೋಡು ಅಂದರೆ, ಒಂದ್ಸಲ ಹತ್ತಿದ್ರೆ ಎಲ್ಲೂ ಸ್ಟಾಪ್ ಇಲ್ಲ. ರೋಡ್ ಎಲ್ಲಿ ಎಂಡ್ ಇದೆ ಅಲ್ಲಿವರೆಗೂ ಹೋಗ್ತಾನೆ ಇರ್ಬೋದು. ಈಗ ರಾಮನಗರದ ಹತ್ರ ಬಂದಿದ್ದೀವಿ. ನಾವು ಮೈನ್ ರೋಡ್ ಅಂದರೆ ಹೊಸ ರೋಡ್ ಬಿಟ್ಬಿಟ್ಟು ನಾವೀಗ ಓಲ್ಡ್ ಮೈಸೂರು ರೋಡ್ ಸೈಡೇ ಬಂದೆ. ಯಾಕೆಂದರೆ ಇಲ್ಲಿ ಟಿಫನ್ ಮಾಡೋದಕ್ಕೆ ಇಲ್ಲಿ ಕಾಮತ್ ಹೋಟೆಲ್ ಇದೆ ರಾಮನಗರ ಬಿಟ್ಟು ಮುಂದೆ, ನಿಯರ್ ಚನ್ನಪಟ್ಟಣದ ಹತ್ರ. ಅಲ್ಲಿಗೆ ಬಂದಿದ್ದು. ಹೋಟೆಲ್ ಅಟ್ಮಾಸ್ಫಿಯರ್ ಅಂತೂ ಸೂಪರ್ ಆಗಿದೆ. ಇದು ಹಳೆ ಕಾಲದ ಥರ. ನಿಮಗೆ ಒಳಗಡೆ ಎಲ್ಲ ತೋರಿಸ್ತೀನಿ ನೋಡಿ. ನೀವು ಈ ಕಡೆ ಬಂದರೆ ಏನಾದರೂ ಲಾಂಗ್ ಜರ್ನಿ ಮಾಡ್ತಾ ಊಟಿ ಕಡೆ ಅಥವಾ ಬೇರೆ ಕಡೆ ಹೋಗ್ತಿದ್ರೆ ಕೇರಳ ಸೈಡು, ಇಲ್ಲಿ ನೀವು ಟಿಫನ್ ಮಾಡ್ಕೊಂಡು ಹೋಗ್ಬೋದು. ನೋಡಿ, ನಾವು ಹಿಂದಿನ ಕಾಲದಲ್ಲಿ ಈ ಥರ ಮನೆಗಳಲ್ಲಿ ಕಟ್ತಿದ್ದೋ ತೆಂಗಿನಕಾಯಿ, ಆ ಥರ ಇವರು ಓಲ್ಡ್ ಥರ ಮಾಡಿದ್ದಾರೆ. ಇಲ್ಲೆಲ್ಲ ನೀವು ಟಿಫನ್ ಮಾಡೋದಕ್ಕೆ ಜಾಗ ಇರುತ್ತೆ. ಮತ್ತು ಕ್ಯಾಶ್ ಕೌಂಟ್ರು ನೋಡಿ ಹಳೆ ಸ್ಟೈಲಲ್ಲೇ ಇದೆ. ಈಗ ಈ ಥರ ಯಾರು ಇಟ್ಕೊಂಡಿರಲ್ಲ ನೋಡಿ. ಈಗ ನೀಟಾಗಿ ತೋರಿಸ್ತಿದ್ದೀನಿ ಯಾವ ಥರ ಕಟ್ಟಿದ್ದಾರೆ. ಫುಲ್ಲು ಎಲ್ಲ ಹಳೆ ಕಾಲದ ಥರನೇ ಇದೆ. ಮತ್ತು ಇದು ಕೈಯಲ್ಲಿ ಬಿಡಿಸಿರೋ ಚಿತ್ರಗಳು, ಇದೆಲ್ಲ ಗೋಡೆ ಮೇಲೆ ಇರೋದು. ನನಗಂತೂ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ಟಿಫನ್ ಮಾಡಿ ಆಯಿತು. ಮತ್ತು ನಿಮಗೆ ಇಲ್ಲಿ ಸ್ಯಾಟರ್ಡೆ ಸಂಡೇ ಬೊಫೆ ಇರುತ್ತೆ ಅಂತ ಹೇಳ್ತಿದ್ರು. ಸೊ ನೀವು ಸ್ಯಾಟರ್ಡೆ ಸಂಡೇ ಫ್ಯಾಮಿಲಿ ಜೊತೆ ಬಂದರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಗುಡಿಸ್ಲು ಥರ, ಅಲ್ಲಿ ಬೊಫೆ ಊಟ ಮಾಡ್ಕೊಂಡು ಹೋಗ್ಬೋದು. ಮಕ್ಕಳ ಜೊತೆ ಬಂದರೆ ನೀವು ನೋಡಿ ಹಸು ಎಲ್ಲ ಇದೆ, ಚೆನ್ನಾಗಿ ಆಟ ಆಡಿಸ್ಬೋದು ಮಕ್ಕಳನ್ನೆಲ್ಲ. ಹಳ್ಳಿಯವ್ರಿಗೆ ಹಸು ಎಲ್ಲ ಹೊಸದೇನಲ್ಲ, ಆದರೆ ಸಿಟಿ ಮಕ್ಕಳೆಲ್ಲ ಸಿಟಿಯವರೆಲ್ಲ ನೋಡಿರಲ್ವಲ್ಲ, ಸೊ ಅವ್ರಿಗೆಲ್ಲ ಚೆನ್ನಾಗಿ ಅನಿಸುತ್ತೆ. ಕೆಂಗಲ್ ಹನುಮಂತರಾಯ ಸ್ವಾಮಿ ಅವರ ದೇವಸ್ಥಾನದ ಹತ್ರನೇ ಅಲ್ಲಿ ಇರೋದು ಹೋಟೆಲ್ಲು. ಮತ್ತು ನೋಡಿ ಇವಾಗ ನಾವು ಚನ್ನಪಟ್ಟಣ ಮುಗಿಸ್ಕೊಂಡು ಆಲ್ರೆಡಿ ಹೋಗ್ತಿದ್ದೀವಿ. ಮಂಡ್ಯಗೆ ಎಂಟ್ರಿ ಕೊಟ್ಟಿದ್ದೀವಿ. ಇವಾಗ ಮಂಡ್ಯ ಆದಮೇಲೆ ಇನ್ನೇನು ಶ್ರೀರಂಗಪಟ್ಟಣ ಮತ್ತು ಮೈಸೂರು. ನೋಡಿ ಮೈಸೂರು ಎಂಟ್ರಿ ಕೊಟ್ಟು, ಮೈಸೂರಲ್ಲೇ ಆ್ಯಕ್ಚುಲಿ ದಸರಾ ನಡೀತಾ ಇತ್ತು. ಬಟ್ ನಮಗೆ ಮೈಸೂರಿಗೆ ಹೋಗೋದಕ್ಕೆ ಟೈಮ್ ಇರಲಿಲ್ಲ. ಸೊ ಡೈರೆಕ್ಟ್ ಹಾಗೆ ಮೈಸೂರು ಕಡೆಯಿಂದ ಊಟಿ ಹೋಗೋದು. ಸೊ ಇವಾಗ ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ಕಡೆಯಿಂದ ಲೆಫ್ಟ್ ತಗೋತಾ ಇದ್ದೀವಿ ಮೈಸೂರಲ್ಲಿ. ಇಲ್ಲಿಂದ ನಿಮಗೆ ನಂಜನಗೂಡು ಗುಂಡ್ಲುಪೇಟೆ ಆ ಸೈಡಿಂದ ಹೋಗೋದು ಊಟಿಗೆ. ನಿಮಗೆ ಈಗ ಸದ್ಯಕ್ಕೆ ಬೆಂಗಳೂರಿಂದ ಊಟಿಗೆ ಹೋಗ್ಬೇಕಾದ್ರೆ ಒಂದೇನೆ ಟೋಲ್ ಸಿಗೋದು, ಜಾಸ್ತಿ ಇಲ್ಲ. ನೀವು ರೋಡ್ ಓಪನ್ ಮಾಡಿದ್ಮೇಲೆ ನಿಮಗೆ ಜಾಸ್ತಿ ಟೋಲ್ಸ್ ಆಗುತ್ತೆ. ಸೊ ನೀವು ನಂಜನಗೂಡು ಮತ್ತು ಗುಂಡ್ಲುಪೇಟೆಗೆ ಹೋಗ್ಬೇಕಾದ್ರೆ ಟೈಮ್ ಇದ್ದರೆ ಬೇರೆ ಪ್ಲೇಸ್ಗಳು ನೋಡ್ಕೊಂಡು ಹೋಗ್ಬೋದು. ನಂಜನಗೂಡಲ್ಲಿ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಬೋದು. ಮತ್ತು ಗುಂಡ್ಲುಪೇಟೆ ಬಿಟ್ಟು ಸ್ವಲ್ಪ ಮುಂದೆ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟ ಸಿಗುತ್ತೆ, ಅದಂತೂ ಸೂಪರ್ ಆಗಿದೆ. ಆ ಪ್ಲೇಸ್ನು ಕೂಡ ನೀವು ನೋಡ್ಬೋದು. ಇನ್ನು ನಂಜನಗೂಡನ್ನ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ಶ್ರೀ ನಂಜುಂಡೇಶ್ವರ ಸ್ವಾಮಿ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು. ಟೈಮ್ ಇದ್ದರೆ ಖಂಡಿತ ಹೋಗ್ಬಿಟ್ಟು ಬನ್ನಿ. ನಾವೀಗ ನಂಜನಗೂಡಲ್ಲೇ ಇದ್ದೀವಿ. ನಂಜನಗೂಡು ಆದಮೇಲೆ ನಮಗೆ ಹೆಕ್ಟಿಕ್ ಆಗಿದ್ದು ಡ್ರೈವಿಂಗ್ ಮಾಡೋದಕ್ಕೆ. ಯಾಕೆಂದರೆ ನಿಮಗೆ ನೋಡಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇರ್ಬೋದು, ರಾಹುಲ್ ಗಾಂಧಿ ಅವರು ಬಂದಿದ್ದರು. ಆ ಮೇನ್ ರೋಡೇ ಕ್ಲೋಸ್ ಮಾಡಿಬಿಟ್ಟಿದ್ರು ಗುಂಡ್ಲುಪೇಟೆಗೆ ಹೋಗೋದು. ಮೋಸ್ಟ್ಲಿ ನಂಜನಗೂಡಿಂದ ಗುಂಡ್ಲುಪೇಟೆಗೆ ಹೋಗೋದಕ್ಕೆ 3-4 ಅವರ್ಸ್ ಆಗೋಯ್ತು ನಮ್ಗಲ್ಲೇನೆ. 3 ಅವರ್ ಅಂತೂ ಮಿನಿಮಮ್ ಆಯಿತು. ನೋಡಿ ಮೇನ್ ರೋಡ್ ಕ್ಲೋಸ್ ಮಾಡಿಬಿಟ್ಟು ಇಲ್ಲೆಲ್ಲ ಲೆಫ್ಟಿಗೆ ಕಳಿಸ್ತಾ ಇದ್ದಾರೆ. ಇಲ್ಲಿಂದನೇ ನಮಗೆ ಫುಲ್ಲು ಲೇಟಾಗಿ ಹೋಗಿದ್ದು. ಎಲ್ಲ ಗಾಡಿನೂ ಇಲ್ಲೇ ಕಳಿಸಿದ್ರು, ಒಂದು ಗಾಡಿನೂ ಬಿಡಲಿಲ್ಲ ಮೇನ್ ರೋಡ್ ಕಡೆಯಿಂದ. ಇದಂತೂ ಹಳ್ಳಿಗಳ ಮೇಲೆ ಹೋಯ್ತು, ಚಿಕ್ಕ ಹಳ್ಳಿಗಳು, ರೋಡೂ ಚೆನ್ನಾಗಿರಲಿಲ್ಲ. ಫುಲ್ಲು ಲೇಟಾಗಿ ಹೋಯ್ತು ಇಲ್ಲಿಂದನೇ. ದಸರಾ ಹಾಲಿಡೇಸ್ ಇದ್ದಿದ್ದರಿಂದ ಎಲ್ಲರೂ ಟ್ರಿಪ್ ವೆಕೇಶನ್ ಅಂತ ಹೋಗ್ತಿದ್ರು. ಇದರಿಂದ ಎಲ್ರಿಗೂ ಫುಲ್ಲು ಬೇಜಾರು ಮತ್ತು
ತಲೆನೋವು ಎಲ್ಲ ಬಂದ್ಬಿಡ್ತು. ನೋಡಿ ಎಲ್ಲ ಹೀಗೆ ಹೋಗ್ತಿದ್ದಾರೆ. ನೋಡಿ ಹಾಗಾಗಿ ಟ್ರಾಫಿಕ್ ಜಾಮ್ ಆದರೆ 20 ನಿಮಿಷದವರೆಗೂ ಅಲ್ಲೇ ನಿಂತ್ಕೋಬೇಕಿತ್ತು. ಆ್ಯಕ್ಚುಲಿ ನಾವು ಊಟಿಗೆ 1 o'clock ಒಳಗಡೆ ಹೋಗ್ಬೇಕು ಅಂತ ಪ್ಲಾನ್ ಇತ್ತು, ಬಟ್ ಹೋಗಿದ್ದು ಸಂಜೆ 7 ಗಂಟೆ ಮೇಲಾಗೋಗಿತ್ತು. ಇದರಿಂದನೇ ಫುಲ್ಲು ಲೇಟಾಗಿ ಹೋಗಿದ್ದು. ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಹೋಗ್ತಾ ಇದ್ದೀವಿ. ಬಸ್ಸು ಕರ್ನಾಟಕ ಬಸ್ ಆಗಲಿ, ತಮಿಳ್ನಾಡು ಬಸ್ ಆಗಲಿ, ಅಥವಾ ಕೇರಳ ಬಸ್ ಇದ್ದರೆ ಕೇರಳ ಬಸ್ ಆಗಲಿ, ಯಾವುದೇ ಗಾಡಿಗಳಿದ್ರೂ ಕೂಡ ಇದೇ ರೂಟಲ್ಲಿ ಬಿಟ್ಟಿದ್ದಿತ್ತು. ಸೊ ಇದು ಹೆಂಗೋ ಮುಗಿಸ್ಕೊಂಡು ಗುಂಡ್ಲುಪೇಟೆಗೆ ಎಂಟ್ರಿ ಕೊಟ್ಟರೆ ಅಲ್ಲಿ ಇನ್ನೊಂದು ಕತೆ ಆಗಿದೆ. ಎಲ್ಲ ಬಸ್ಗಳು ನಿಂತ್ಕೊಂಡ್ಬಿಟ್ಟಿದ್ದಾವೆ. ರಾಹುಲ್ ಗಾಂಧಿ ಅವ್ರನ್ನ ನೋಡೋದಕ್ಕೆ ಜನಗಳನ್ನ ಸಾಗಿಸ್ಬೇಕಿತ್ತಲ್ಲ, ಸೊ ಅವ್ರನ್ನೆಲ್ಲ ತುಂಬ್ಕೊಂಡು ಹೋಗ್ತಾ ಇದ್ರು. ಸಖತ್ತು ರಶ್ ಇತ್ತು, ಮೀನ್ಸ್ ಸಖತ್ತು ಜನಗಳಿದ್ರು, ಸಖತ್ತು ಬಸ್ಗಳಿದ್ದು, ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಗುಂಡ್ಲುಪೇಟೆ ಸಿಟಿಯಲ್ಲೆಲ್ಲ. ನೋಡಿ ಇಲ್ಲೆಲ್ಲ ರಾಹುಲ್ ಗಾಂಧಿ ಅವ್ರದ್ದು ಬ್ಯಾನರ್ಗಳು ಹಾಕಿದ್ದಾರೆ. ಇಲ್ಲಿಂದನೇ ನಮಗೆ ಟೈಮ್ ಆಗೋಗಿದ್ದು. ಮತ್ತು ದಸರಾ ಟೈಮ್ ಆಗಿದ್ದರಿಂದ ಇನ್ನೂ ವೆಹಿಕಲ್ಸ್ಗಳು ಜಾಸ್ತಿ ಇರ್ತವೆ, ಅದರಲ್ಲಿ ಇದು ಬೇರೆ. ಸೊ ಫುಲ್ಲು ಟೈಮ್ ಆಗೋಯ್ತು. ನೋಡಿ ಫುಲ್ಲು ಹೀಗೇನೆ. ನಂಜನಗೂಡು ಆದಮೇಲೆ ಗುಂಡ್ಲುಪೇಟೆ ಸಿಟಿ ಬಿಟ್ಟು ಹೊರಗಡೆ ಹೋಗೋವರೆಗೂ ಹೀಗೇನೆ ಆಗೋಯ್ತು. ಒಂದು 3 hours ಮೇಲ್ಗಡೆ ಹೀಗೆ ಆಗೋಯ್ತು. ಊಟಿ ಇನ್ನೂ 67 ಕಿಲೋಮೀಟರ್ ಇದೆ ಅಂತ ತೋರಿಸ್ತಾ ಇದೆ. ನೋಡೋಣ ಎಷ್ಟೊತ್ತಾಗುತ್ತೆ ಹೋಗೋ ಅಷ್ಟರಲ್ಲಿ. ಓಕೆ, ಅಂತೂ ಇಂತೂ ಗುಂಡ್ಲುಪೇಟೆ ಬಿಟ್ಬಿಟ್ಟು ಹೊರಗಡೆ ಬಂದು ರಿಲೀಫ್ ಅನ್ನಿಸ್ತಿತ್ತು. ಓಕೆ, ನಾನು ನಿಮಗೆ ಆವಾಗಲೇ ಹೇಳಿದ್ನಲ್ಲ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ನೋಡಿ ಗುಂಡ್ಲುಪೇಟೆ ಆದಮೇಲೆ ನಿಮಗೆ ರೈಟ್ ಸೈಡ್ಗೆ ಬೋರ್ಡ್ ಇದೆ. ಸೊ ಇಲ್ಲಿಂದ ಹೋದರೆ ನೀವು ಆ ಪ್ಲೇಸಿಗೆ ಹೋಗ್ಬೋದು. ಅಲ್ಲಿಂದ ವೆಹಿಕಲ್ ಬಿಡ್ತಾ ಇರಲಿಲ್ಲ ಈಗ ದಸರಾ ಟೈಮಲ್ಲಿ. ಬಸ್ಸಸ್ ಇರುತ್ತೆ, ಬಸ್ ಫೆಸಿಲಿಟಿ ಕಡೆಯಿಂದ ಹೋಗ್ಬೋದು, ಅಥವಾ ನೀವು ಬೇರೆ ಟೈಮಲ್ಲಿ ಹೋದರೆ ವೆಹಿಕಲಲ್ಲೂ ಹೋಗ್ಬೋದು. ಗುಂಡ್ಲುಪೇಟೆ ಸಿಟಿಯಿಂದ ಹೊರಗಡೆ ಬರೋಷ್ಟರಲ್ಲಿ 2:30-3 ಗಂಟೆ ಮೇಲೆ ಆಗೋಗಿತ್ತು. ಹಾಗಾಗಿ ನಾವು ಇಲ್ಲೇ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ರೆಸ್ಟೋರೆಂಟ್ ಸರ್ಚ್ ಮಾಡ್ತಾ ಇದ್ದೋ. ಆ್ಯಕ್ಚುಲಿ ಊಟಿಗೆ ಹೋಗೋ ಪ್ಲ್ಯಾನಲ್ಲೇ ಇದ್ದಿದ್ದು. 1 ಗಂಟೆ ಅಷ್ಟರಲ್ಲಿ ಊಟಿಗೆ ಹೋದರೆ ಬೇರೆ ಪ್ಲೇಸ್ ನೋಡ್ಬೋದು ಅಂತ, ಬಟ್ ಆಗಲಿಲ್ಲ. ಇಲ್ಲಿ ಬಗ್ಮಾರ್ಕ್ ಅಂತ ರೆಸ್ಟೋರೆಂಟ್ ಇತ್ತು, ಅದಕ್ಕೆ ಹೋದೋ. ಇಲ್ಲಿ ಬರೀ ಬೊಫೆ ಇದ್ದಿದ್ದು. ಊಟ ಓಕೆ, ಬೊಫೆ ಇದ್ದಿದ್ದರಿಂದ. ಇದಕ್ಕಿಂತ ನೀವು ನಾನ್ ವೆಜ್ ಪ್ರೇಯರ್ ಆದರೆ ಈ ಹೋಟೆಲ್ ಪಕ್ಕದಲ್ಲೇ ಒಂದು ಮುಸ್ಲಿಮ್ದು ರೆಸ್ಟೋರೆಂಟ್ ಇದೆ, ಅದಕ್ಕೂ ಹೋಗ್ಬೋದು. ವೆಜ್ ಅಂದರೆ ಇಲ್ಲಿ ಬರ್ಬೋದು ನೀವು. ಸೊ ಈಗ ಇಲ್ಲಿ ಊಟ ಎಲ್ಲ ಆದಮೇಲೆ ಮತ್ತೆ ಹೊರಡ್ತಾ ಇದ್ದೀವಿ. ಇಲ್ಲಿ ನೀವು ಬಂಡೀಪುರ ಸಫಾರಿಗೂ ಹೋಗ್ಬೋದು. ನೋಡಿ ಇಲ್ಲೇ ಇರುತ್ತೆ ಹೋಟೆಲ್ ಎದುರುಗಡೆನೆ. ಸಫಾರಿಗೂ ಕೂಡ ಹೋಗ್ಬೋದು. ಇವಾಗ ಬಂಡೀಪುರ ಫಾರೆಸ್ಟ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲಂತೂ ಜರ್ನಿ ಆಸಮ್ ಆಗಿರುತ್ತೆ. ಮಕ್ಕಳೆಲ್ಲ ಕರ್ಕೊಂಬಂದರೆ ತುಂಬ ಎಂಜಾಯ್ ಮಾಡ್ತಾರೆ. ಎಂಟ್ರಿ ಕೊಟ್ಟು ನಾವೀಗ ಒಳಗಡೆ ಕಾಡು ಒಳಗಡೆ. ಇದು ಬಂಡೀಪುರ ಮತ್ತು ಮಧುಮಲ, ಇದು ನಾನು ಡೀಟೇಲ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈಗ ಹಾಗೆ ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದ್ರೊಳಗಡೆ. ನೋಡಿ ಇಲ್ಲೆಲ್ಲ ಜಿಂಕೆಗಳು ಕಾಣಿಸ್ತಾ ಇದೆ. ಆ್ಯಕ್ಚುಲಿ ತುಂಬ ಜಾಸ್ತಿ ಜಿಂಕೆಗಳೇ ಕಾಣಿಸೋದು. ಏನಾದರೂ ಲಕ್ ಚೆನ್ನಾಗಿದ್ರೆ ಆನೆ ಅಥವಾ ಹುಲಿ, ಸಿಂಹ ಈ ಥರ ಕಾಣಿಸುತ್ತೆ. ಆಲ್ಮೋಸ್ಟ್ ಜಾಸ್ತಿ ಜಿಂಕೆನೇ ಕಾಣಿಸೋದು. ನಾನು ಲಾಸ್ಟ್ ಟೈಮ್ ಬಂದಾಗಲೂ ಬರೀ ಜಿಂಕೆನೇ ನೋಡಿದ್ದು, ಈ ಟೈಮು ಬರೀ ಜಿಂಕೆ. ಮಧುಮಲೈ ಫಾರೆಸ್ಟ್ಗೆ ಹೋದಾಗ ಒಂದು ಆನೆ ಕಾಣಿಸ್ತು. ಸೊ ನಾನು ನಿಮಗೆ ನೆಕ್ಸ್ಟ್ ಮುಂದೆ ತೋರಿಸ್ತೀನಿ ಆನೆ ವಿಡಿಯೋ. ನೋಡಿ ಇಲ್ಲೆಲ್ಲ ಜಿಂಕೆಗಳಿದ್ದಾವೆ. ಮೋಸ್ಟ್ಲಿ ಇವು ರೋಡ್ ಸೈಡಲ್ಲೇ ಇರ್ತವೆ ಅನ್ಸುತ್ತೆ, ಯಾಕೆಂದರೆ ಕಾಡು ಒಳಗಡೆ ಹೋದರೆ ಏನಾದರೂ ಪ್ರಾಣಿ ತಿನ್ಕೊಂಡ್ಬಿಡ್ಬೋದು ಅಂತ. ಸೊ ರೋಡ್ ಸೈಡಲ್ಲೇ ಇರಬಹುದು ಅವು. ಮತ್ತು ನೀವು ಕಾಡು ಒಳಗಡೆ ಎಂಟ್ರಿ ಆದಮೇಲೆ ಎಲ್ಲೂ ಕಾರ್ ನಿಲ್ಲಿಸೋದಕ್ಕೆ ಹೋಗಬೇಡಿ, ಯಾಕೆಂದರೆ ಯಾವಾಗ ಯಾವ ಪ್ರಾಣಿ ಬರುತ್ತೆ ಅಂತ ಗೊತ್ತಿರಲ್ಲ ಅಲ್ವಾ. ಮತ್ತು ಇಲ್ಲಿ ಪ್ಲಾಸ್ಟಿಕ್ನು ಏನು ಎಸಿಬೇಡಿ. ಇಲ್ಲಿ ಪ್ಲಾಸ್ಟಿಕ್ ಏನು ಯೂಸ್ ಮಾಡೋ ಹಾಗಿಲ್ಲ. ನಿಮಗೆ ಎಂಟ್ರಿ ಆಗ್ತಿದ್ದಂಗೆ ಕೇಳ್ತಾರೆ ಪ್ಲಾಸ್ಟಿಕ್ ಬಾಟಲ್ಸ್ ಇದೆಯಾ, ಏನಾದರೂ ಇದೆಯಾ ಅಂತ. ಸೊ ಏನು ಇಟ್ಕೋಬೇಡಿ, ಇಟ್ಕೊಂಡ್ರೂ ಅಲ್ಲೇನು ಎಸಿಬೇಡಿ. ನಮ್ಮಿಂದ ಪ್ರಾಣಿಗಳಿಗೆ ಹಾನಿ ಆಗಬಾರ್ದು ಅಲ್ವಾ. ಸೊ ಕಾಡನ್ನು ಚೆನ್ನಾಗಿ ನೋಡ್ಕೊಳ್ಳೋಣ. ಮತ್ತು ನೋಡಿ ಇನ್ನಷ್ಟು ಜಿಂಕೆಗಳು.
ಮಕ್ಕಳು ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಕಾರಿಂದ ಮೇಲ್ಗಡೆ ನಿಂತ್ಕೊಂಡು ಫುಲ್ ಕಾಡು ಫಾರೆಸ್ಟ್ ಫುಲ್ ಮುಗಿಯೋವರೆಗೂ ಹಾಗೆಯೇ ಎಲ್ಲ ಮೇಲೆ ನಿಂತಿದ್ರು. ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈ ಥರ ಹೋಗೋದಕ್ಕೆ. ಬಂಡೀಪುರ ಫಾರೆಸ್ಟಲ್ಲಿ ಮುಗೀತು. ವಂದನೆಗಳು ಹೋಗಿ ಒನೆಗೆ ಆಗ್ಬಿಟ್ಟಿದೆ. ಸೊ ಅದು ವಂದನೆಗಳು ಅಂತ ಬೋರ್ಡು. ನೆಕ್ಸ್ಟು ನಮಗೆ ತಮಿಳ್ನಾಡು ಸ್ಟಾರ್ಟ್ ಆಗುತ್ತೆ. ಕರ್ನಾಟಕ ಬಾರ್ಡರ್ ಇದು ಮುಗೀತು. ಇಲ್ಲಿಗೆ ಕರ್ನಾಟಕ ಸ್ಟೇಟ್ ಲಿಮಿಟು. ಸೊ ನೆಕ್ಸ್ಟ್ ನೋಡಿ ಅಲ್ಲಿ ಯೆಲ್ಲೋ ಕಲರ್ ಕಾಣಿಸ್ತಿದೆ, ಅಲ್ಲಿ ನಿಮಗೆ ಹಾಕಿದ್ದಾರೆ ಬೋರ್ಡು ತಮಿಳ್ನಾಡು ಲಿಮಿಟ್ ಸ್ಟಾರ್ಟೆಡ್ ಅಂತ. ಇಲ್ಲಿಂದ ನಿಮಗೆ ಒಳಗಡೆ ಹೋದ್ಮೇಲೆ ಮಧುಮಲೈ ಫಾರೆಸ್ಟ್ ಸಿಗುತ್ತೆ. ಇದು ತಮಿಳ್ನಾಡು ರಾಜ್ಯದ ನೀಲಗಿರಿ ಡಿಸ್ಟಿಕಲ್ಲಿ ಬರುತ್ತೆ ಮಧುಮಲೈ ಫಾರೆಸ್ಟ್ ಅಥವಾ ಊಟಿ ಎಲ್ಲನೂ ಅಷ್ಟೇ. ಊಟಿನೇ ಒಬ್ಬೊಬ್ರು ಈಗ ಕೆಲವರು ಊಟಿ ಒಂದೊಂದು ಜಿಲ್ಲೆ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಊಟಿ ಜಿಲ್ಲೆ ಅಲ್ಲ, ಊಟಿ ನೀಲಗಿರಿ ಜಿಲ್ಲೆಯಲ್ಲಿ ಒಂದು ನಗರ ಅಷ್ಟೇ. ಇಲ್ಲಿ ಚೆಕ್ ಮಾಡ್ತಾರೆ ನಿಮಗೆ ಹೊರಗಡೆಯಿಂದ ಏನು ಪ್ಲಾಸ್ಟಿಕ್ ಆಗಲಿ ಅಥವಾ ಬೇರೆ ಲಿಕ್ಕರ್ ಆ ಥರ ಏನು ತಗೊಂಡು ಹೋಗೋ ಆಗಿಲ್ಲ ಕರ್ನಾಟಕ ಸ್ಟೇಟಿಂದ ತಮಿಳ್ನಾಡು ಸ್ಟೇಟಿಗೆ. ಮತ್ತು ಇಲ್ಲಿ ಕ್ಯಾಮ್ರಾನು ಆಫ್ ಮಾಡಿಸ್ತಾರೆ. ನನಗೂ ಹೇಳಿದ್ರು, ಹಾಗೆ ಆಫ್ ಮಾಡಿದೆ, ಮೀನ್ಸ್ ಕ್ಲೋಸ್ ಮಾಡಿದೆ. ಅದಾದಮೇಲೆ ಮತ್ತೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೋಗಿದ್ದು. ನೋಡಿ ಇಲ್ಲಿಂದ ಮಧುಮಲೈ ಸ್ಟಾರ್ಟ್. ಇಲ್ಲೂ ಜಾಸ್ತಿ ಜಿಂಕೆನೇ ಇದ್ದಿದ್ದು, ಒಂದೇ ಒಂದು ಆನೆ ಕಾಣಿಸ್ತು ಅಷ್ಟೇ. ನೀವು ಊಟಿಗೆ ಹೋಗ್ಬೇಕು ಅಂದರೆ ಮಧುಮಲೈ ಫಾರೆಸ್ಟ್ ಹತ್ರ ಕಡೆಯಿಂದ ಹೋಗ್ಬೇಕಾದ್ರೆ ಲೆಫ್ಟಿಗೆ 36 ಏರ್ಪಿನ್ ಬೆಂಡ್ ಸಿಗೋ ರೋಡ್ ಸಿಗುತ್ತೆ. ಅಲ್ಲಿಂದ ಹತ್ರ ಆ್ಯಕ್ಚುಲಿ, ಬಟ್ ಅದು ರೋಡ್ ಏನೋ ಪ್ರಾಬ್ಲಮ್ ಆಗಿತ್ತು ಅನ್ಸುತ್ತೆ, ಕ್ಲೋಸ್ ಮಾಡಿಬಿಟ್ರು. ಸೊ ನಾವು ಆ ಕಡೆಯಿಂದ ಹೋಗಲಿಲ್ಲ, ಬೇರೆ ರೂಟ್ ಕಡೆಯಿಂದ ಹೋಗಿದ್ದು. ಸೊ ನಮಗಿನ್ನೂ ಒಂದು 20 ಕಿಲೋಮೀಟರ್ ಜಾಸ್ತಿ ಆಯಿತು. ಆದರೂ ಅದು 36 ಏರ್ಪಿನ್ ಬೆಂಡ್ಸ್ ಚೆನ್ನಾಗಿರ್ತಿತ್ತು ರೋಡು, ಬಟ್ ಅದು ಕ್ಲೋಸ್ ಮಾಡಿಬಿಟ್ಟಿದ್ರು. ಈಗ ರೈಟ್ ಸೈಡ್ಗೆ ಹೋಗ್ತಾ ಇದ್ದೀವಿ. ಲೆಫ್ಟ್ ಹೋದರೆ ಅದು ಏರ್ಪಿನ್ ಬೆಂಡ್ಸ್ ರೋಡ್ ಸಿಗ್ತಿತ್ತು, ಬಟ್ ನಾವೀಗ ರೈಟ್ ಸೈಡ್ ಕಡೆಯಿಂದ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ನಿಮಗೆ ಆನೆ ಕಾಣಿಸ್ತಾ ಇದೆ ನೋಡಿ, ಇದೊಂದೇನೆ ಕಾಣಿಸಿದ್ದು ಆನೆ. ಅದನ್ನು ನಿಂತ್ಕೊಂಡು ನೋಡೋ ಆಗಿಲ್ಲ ಆ್ಯಕ್ಚುಲಿ, ರೋಡಲ್ಲಿ ವೆಹಿಕಲ್ಸ್ ಏನು ನಿಲ್ಲಿಸೋ ಆಗಿಲ್ಲ ಅಲ್ವಾ. ಸೊ ಹಾಗೇನೆ ನಿಧಾನಕ್ಕೆ ಹೋಗ್ತಾ ನೋಡ್ಕೊಂಡು ಹೋದು. ಮತ್ತೆ ಮಧುಮಲೈ ಫಾರೆಸ್ಟ್ ನೋಡಿ ಇಲ್ಲಿಗೆ ಕ್ಲೋಸ್ ಆಗ್ತಿದೆ. ಇಲ್ಲಿ ನೋಡಿ ಆಕ್ಸಿಡೆಂಟು ಆಗ್ತಾ ಇರುತ್ತೆ ಅಥವಾ ಪಂಚರ್ ಆಗುತ್ತೆ ವೆಹಿಕಲ್ಲು, ಹೇಳೋದಕ್ಕಾಗಲ್ಲ. ಯಾವುದಕ್ಕೂ ನಮ್ಮ ಕೇರ್ಫುಲ್ಲಲ್ಲಿ ನಾವು ಗಾಡಿ ಓಡಿಸ್ಕೊಂಡು ಹೋಗಬೇಕು. ನಿಧಾನಕ್ಕೆ ಹೋಗಿ, ಫಾಸ್ಟಾಗಿ ಹೋಗೋದೇನು ಬೇಡ. ನೋಡಿ ಇದು ಯಾವುದೋ ಆಕ್ಸಿಡೆಂಟ್ ಆಗಿರೋ ಥರ ಇತ್ತು. ಮತ್ತು ಇಲ್ಲಿಂದ ನಿಮಗೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ಏನಿರಲ್ಲ ಈ ರೂಟಲ್ಲಿ. ನಾವು ಹೋಗಿದ್ದ ರೂಟಲ್ಲಿ ನಿಮಗೆ ರೋಡ್ ಕ್ಲೋಸ್ ಆಗಿದೆ, 36 ಏರ್ಪಿನ್ ಬೆಂಡ್ಸ್ ಇತ್ತು ಅಂತ ತೋರಿಸಿದ್ನಲ್ಲ, ಆ ರೂಟಲ್ಲಿ ಹೋಗಿದ್ರೆ ಆ್ಯಕ್ಚುಲಿ ಜಾಸ್ತಿ ಇರ್ತಿತ್ತು. ಇದು ಓಕೆ, ಆದರೂ ಮಕ್ಕಳು ಇದ್ದರೆ, ವಾಮಿಟ್ ಮಾಡೋರಿದ್ದರೆ ನೀವು ನಿದ್ದೆ ಮಾಡಿಬಿಡೋದು ಒಳ್ಳೆಯದು ಈ ರೂಟಲ್ಲಿ ಹೋಗ್ಬೇಕಾದ್ರೆ. ಇದು ಯಾವುದೋ ಸಿಟಿ ಒಳಗಡೆ ಎಂಟ್ರಿ ಕೊಟ್ಟಿದ್ವಿ, ಬಟ್ ಈ ಊರ ಹೆಸರು ನನಗೆ ಗೊತ್ತಿರಲಿಲ್ಲ. ನೋಡಿ ಇಲ್ಲಿಂದಾನೇ ಬೆಟ್ಟ ಎಲ್ಲ ಸ್ಟಾರ್ಟ್ ಆಗ್ತಿದೆ ಕಾಣಿಸೋದಕ್ಕೆ. ನಿಮಗೆ ಊಟಿದು ಸ್ವಲ್ಪ ಹಿಸ್ಟ್ರಿ ಹೇಳ್ತೀನಿ. ಊಟಿನ ಉದಗಮಂಡಲಂ ಅಂತ ಕರೀತಾರೆ. ಇದು ತಮಿಳುನಾಡು ರಾಜ್ಯದ ನೀಲಗಿರಿ ಜಿಲ್ಲೆಯ ಒಂದು ಪ್ರಮುಖ ನಗರ ಅಂತ ಆಗಲೇ ನಾನು ನಿಮ್ಗೆ ಹೇಳಿದ್ದೀನಿ. ಅಥವಾ ನೀಲಗಿರಿ ಜಿಲ್ಲೆಯ ರಾಜಧಾನಿ ಕೂಡ ಆಗಿದೆ ಅಂತ ಹೇಳ್ಬೋದು ಊಟಿನ. ಊಟಿ ಸಮುದ್ರ ಮಟ್ಟದಿಂದ ಸುಮಾರು 7500 ಅಡಿ ಅಥವಾ 2286 ಮೀಟರ್ ಎತ್ತರದಲ್ಲಿದೆ. ಊಟಿ ಮೂಲತಃ ತಮಿಳು, ತೋಡ, ಕೋಟ, ಇರುಳ ಮತ್ತೆ ಕುರುಂಬ ಜನರಿಂದ ಆಕ್ರಮಿಸಲ್ಪಟ್ಟ ಬುಡುಕಟ್ಟು ಭೂಮಿಯಾಗಿತ್ತು ಹಿಂದಿನ ಕಾಲದಲ್ಲಿ ಅಂತ ಹೇಳ್ತಾರೆ. ಈ ನೀಲಗಿರಿ ಜಿಲ್ಲೆ ಅಥವಾ ಊಟಿನ ಶಾತವಾಹನರು, ಗಂಗರು, ಕದಂಬರು, ರಾಷ್ಟ್ರಕೂಟರು, ಹೊಯ್ಸಳರು ಮತ್ತೆ ನಮ್ಮ ವಿಜಯನಗರ ಸಾಮ್ರಾಜ್ಯ ದೊರೆಗಳು, ಹಾಗೆ ಉಮ್ಮತ್ತೂರಿನ ರಾಜರು, ಅವರು ಮೈಸೂರು ಒಡೆಯರ ಪರವಾಗಿ ಉಮ್ಮತ್ತೂರಿನ ರಾಜರು ಆಳ್ವಿಕೆ ಮಾಡಿದ್ರು ಅಂತ ಹೇಳ್ತಾರೆ. ಇದಲ್ಲದೆ ಮುಂತಾದ ರಾಜವಂಶಗಳು ಕೂಡ ಇಲ್ಲಿ ಆಳಿದ್ದಾರೆ. ಅದಾದ್ಮೇಲೆ ಟಿಪ್ಪು ಸುಲ್ತಾನ್ 18ನೇ ಶತಮಾನದಲ್ಲಿ ನೀಲಗಿರಿಯನ್ನು ವಶಪಡಿಸಿಕೊಂಡ್ರು. ಮತ್ತೆ ಅಡಗುತಾಣದ ಗುಹೆಯಂತಹ ರಚನೆಯನ್ನು ನಿರ್ಮಿಸುವ ಮೂಲಕ ಗಡಿಯನ್ನು ವಿಸ್ತರಿಸಿದ್ರು ಊಟಿದು ಅಂತ ಹೇಳ್ತಾರೆ. ಮೀನ್ಸ್ ನೀಲಗಿರಿ ಜಿಲ್ಲೆದು. ಟಿಪ್ಪು ಸುಲ್ತಾನ್ ಆದ್ಮೇಲೆ ಇದು ಬ್ರಿಟಿಷರು ವಶ ಆಯ್ತು ಅಂತ ಕೂಡ ಹೇಳ್ತಾರೆ. ಈಗ ನೋಡಿ ನೀಲಗಿರಿ ಮರಗಳ ಹತ್ರ ಇದೀವಿ. ಎಷ್ಟು ಸ್ಮೆಲ್ ಬರ್ತಿತ್ತು ಇದು ಅಂದ್ರೆ ತುಂಬಾ ಚೆನ್ನಾಗಿ ಬರ್ತಿತ್ತು.
ಮಸ್ತು ಸ್ಮೆಲ್ ಇತ್ತು. ಇದು ಸಖತ್ತಾಗಿದೆ ಪ್ಲೇಸ್ ಅಂತೂ. ಈ ರೂಟಿಂದ ಬಂದಿದ್ದರಿಂದ ಇದು ಸಿಕ್ಕಿದ್ದು ನಮಗೆ ನೀಲಗಿರಿಸು. ಬೇರೆ ರೂಟಲ್ಲಿ ಹೋಗಿದ್ರೆ ಈ ಥರ ನೀಲಗಿರಿಸು ಮರಗಳು ಜಾಸ್ತಿ ಸಿಗ್ತಾ ಇರಲಿಲ್ಲ ಇಷ್ಟೊಂದು. ಸೊ ಎಲ್ಲ ಇಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೋತಾ ಇದ್ರು. ಮತ್ತು ಊಟಿ ಒಂದು ಜನಪ್ರಿಯ ಪ್ರವಾಸಿ ಆಕರ್ಷಣೆ ಪ್ಲೇಸ್ ಆಗಿದೆ. ಇಲ್ಲಿ ಉದ್ಯಾನವನಗಳು, ಟೀ ಫ್ಯಾಕ್ಟ್ರಿ, ರೋಸ್ ಗಾರ್ಡನ್, ಬೋಟ್ ಹೌಸು, ಹೀಗೆ ಸುಮಾರು ಪ್ಲೇಸ್ಗಳಿದ್ದಾವೆ ನೋಡೋದಕ್ಕೆ. ಮತ್ತು ಊಟಿಗೆ ಹತ್ರ ಆದಂಗೆ ಕುನ್ನೂರ್ ಅಂತ ಪ್ಲೇಸ್ ಇದೆ, ಅಲ್ಲಿ ಇನ್ನೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸೊ ನೀವು ಮೊದಲನೇ ಸಲ ಬಂದಾಗ ಊಟಿನೇ ನೋಡಿ, ನೆಕ್ಸ್ಟ್ ಟೈಮ್ ಬಂದಾಗ ಅಕಸ್ಮಾತ್ ಊಟಿಗೆ ಬಂದರೆ ಕುನ್ನೂರ್ಗೆ ಹೋಗ್ಬೋದು. ನೀವು ಬರೋಕ್ಕೆ ಮುಂಚೆ ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಬಂದರೆ ತುಂಬ ಒಳ್ಳೆಯದು. ಪ್ಲ್ಯಾನ್ಸ್ ಇಲ್ಲ ಅಂದರೆ ಯಾವ ಪ್ಲೇಸಿಗೆ ಹೋಗೋದು ಅಂತ ಕನ್ಫ್ಯೂಷನಲ್ಲೇ ಆಗೋಗ್ಬಿಡುತ್ತೆ. ನೋಡಿ ಹೀಗೆ ಚಿಕ್ಕದು ಫಾಲ್ಸ್ ಥರ ಇರುತ್ತೆ. ಹೋಗ್ಬೇಕಾದ್ರೆ ರೋಡ್ಸ್ ಎಲ್ಲ ತುಂಬ ಚಿಕ್ಕ ಇದೆ, ನಿಧಾನಕ್ಕೆ ಡ್ರೈವ್ ಮಾಡ್ಕೊಂಡು ಹೋಗಿ. ಲೇಟ್ ಆಗೋಯ್ತು, ಇವಾಗ ನಮಗೆ ಬಂದಾಗ ಆಯ್ತಲ್ಲ ಕತೆ, ಆ ಥರ ಏನಾದರೂ ನಿಮಗಾದರೆ ಲೇಟ್ ಆಗೋಯ್ತು ಅಯ್ಯೋ ಅಂದ್ಕೊಂಡೆಲ್ಲ ಹೋಗೋದು ಬೇಡ, ನಿಧಾನಕ್ಕೇ ಹೋಗಿ. ನೋಡಿ ಎಸ್ಟೇಟ್ ಎಲ್ಲ ಸ್ಟಾರ್ಟ್ ಆಗ್ತಿದೆ, ಟೀ ಎಸ್ಟೇಟ್ಸು. ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಟೀ ಎಸ್ಟೇಟ್ಸ್ದು ಮತ್ತು ನಾನು ಹೋಗಿದ್ದ ಪ್ಲೇಸಸ್ದು ಎಲ್ಲಾವುದು ವಿಡಿಯೋಸ್ ಹಾಕ್ತಾ ಇರ್ತೀನಿ. ಹೀಗೆ ನೋಡಿ ಇಲ್ಲೊಂದು ಸ್ಪಾಟ್ ಇತ್ತು, ವ್ಯೂ ಚೆನ್ನಾಗಿತ್ತು, ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಮೋಡಗಳೆಲ್ಲ ಕಾಣಿಸ್ತಾ ಇದೆ ನಿಮಗೆ. ಈಗ ದೂರದಿಂದ ಮೋಡಗಳು ತೋರಿಸ್ತಾ ಇದ್ದೀನಿ, ಮುಂದಿನ ವಿಡಿಯೋಗಳಲ್ಲಿ ಮೋಡಗಳ ಮಧ್ಯದಲ್ಲೇ ಕರ್ಕೊಂಡು ಹೋಗ್ತೀನಿ, ಅಷ್ಟು ಚೆನ್ನಾಗಿದೆ ಪ್ಲೇಸು. ಹಾಗೆ ಆನ್ ದ ವೇ ಹೋಗ್ತಾ ನೋಡಿ ಒಂದು ಶೂಟಿಂಗ್ ಸ್ಪಾಟ್ಸ್ ಇತ್ತು ಊಟಿಗೆ ಹೋಗಕ್ಕೆ ಮುಂಚೆ, ಇಲ್ಲಿ ನೋಡ್ಕೊಂಡು ಹೋಗ್ತಿದ್ದೀವಿ. ಈ ಪ್ಲೇಸ್ ವಿಡಿಯೋ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಇದೆಲ್ಲ ಪ್ಲೇಸ್ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಊಟಿ ಕಡೆ. ಈಗ ಊಟಿ ಕಡೆ ಹೋಗೋ ಅಷ್ಟರಲ್ಲಿ 7:30 ಆಗೋಯ್ತು ಅಂತ ಹೇಳಿದ್ನಲ್ಲ. ಸೊ ಕತ್ಲೆ ಆಗ್ತಾ ಇದೆ. ಕತ್ಲೆ ಆದಮೇಲೆ ಈ ರೋಡ್ಗಳಲ್ಲಿ ಓಡಿಸೋದು ಗಾಡಿ ತುಂಬ ಕಷ್ಟನೇ. ನಾವು ಹೋಗ್ತಾ ಒಂದು ಆಕ್ಸಿಡೆಂಟ್ ಕೂಡ ಆಗೋಯ್ತು ನೋಡಿ, ಇನ್ನೂ ಕತ್ಲೆ ಆಗೋಯ್ತು ಇಲ್ಲಿ. ಸೊ ಅದಕ್ಕೋಸ್ಕರ ನೀವು ಕತ್ಲೆ ಟೈಮ್ ಆಗಲಿ ಯಾವಾಗಲಿ ನಿಧಾನಕ್ಕೇ ಹೋಗಿ. ಈಗ ಊಟಿ ಸಿಟಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಹೋಟೆಲ್ ಕಡೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾವು ಹೋದಾಗ ITC ಹೋಟೆಲ್ಸ್ಗೆ ಹೋಗಿದ್ದು, ಅದು ತುಂಬ ಚೆನ್ನಾಗಿತ್ತು. ಅದು ಈ ಟೈಮ್ ಸಿಗಲಿಲ್ಲ, ಎಲ್ಲ ಫುಲ್ ಬುಕ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಹೋಟೆಲ್ ಲೇಕ್ ವ್ಯೂ ಅಂತ ಬಂದಿದ್ದೀವಿ. ಇದೂ ತುಂಬ ಚೆನ್ನಾಗಿತ್ತು. ಅದಕ್ಕೆ ಕಂಪೇರ್ ಮಾಡಿದರೆ ಇದು ಅಮೌಂಟ್ ಎಲ್ಲ ಕಡಿಮೆ. ಸೊ ಇದೂ ತುಂಬ ಚೆನ್ನಾಗಿತ್ತು. ನಿಮಗೆ ಹೋಟೆಲ್ದು ಅಥವಾ ರೂಮ್ದು ಎಲ್ಲ ಟೂರ್ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಕತ್ಲೆ ಆಗಿತ್ತಲ್ಲ, ಸೊ ಜಾಸ್ತಿ ಏನು ತೋರಿಸೋದಕ್ಕೆ ಆಗಲಿಲ್ಲ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಆಂಜನೇಯ.